ಒಂದೇ ಫಿಶ್ ಮಸಾಲದಲ್ಲಿ 2 ಥರ ಫಿಶ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಪ್ಲೇನ್ ಫಿಶ್ ಫ್ರೈ ಹಾಗೂ ಇನ್ನೊಂದು ರವಾ ಫಿಶ್ ಫ್ರೈ. ಸೊ ಇದು ನೋಡ್ತಾ ಇದ್ದೀರಲ್ಲ, ಇದು ಪ್ಲೇನ್ ಫಿಶ್ ಫ್ರೈ. ಸೊ ರವಾದಲ್ಲಿ ಡಿಪ್ ಮಾಡಿರೋಂಥ ಫಿಶ್ ಫ್ರೈ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಲೈಫ್ ಗೋಸ್ ಆನ್. ಹೇಗಿದ್ರೆ ಎಲ್ಲ? ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾನಿವತ್ತು ನಿಮಗೆ ಬಾಂಗ್ಡಾ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಆಯಿತಾ? ಸೊ ಇಟ್ಸ್ ವೆರಿ ಸಿಂಪಲ್. ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಡ, ಮನೇಲಿರೋ ಇಂಗ್ರೀಡಿಯೆಂಟ್ಸೇ ಸಾಕು. ಸೊ ಅದೆಲ್ಲ ನೀವು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಬಾಂಗ್ಡಾ ಫಿಶ್ ಫ್ರೈನ ಸೂಪರಾಗಿ ಮಾಡ್ಬೋದು. ಸೊ ಫಸ್ಟು ನಾನು ಪ್ಲೇಟ್ ತೊಗೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಆನಂತರ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಗರಂ ಮಸಾಲ, ಕೊರಿಯಾಂಡರ್ ಪೌಡರ್ ಹಾಕ್ತಾಯಿದ್ದೀನಿ. ನಾವು ಧನಿಯಾ ಪುಡಿ ಅಂತ ಕರಿತೀವಲ್ಲ, ಅದೇ ಕೊರಿಯಾಂಡರ್ ಪೌಡರು. ಮತ್ತು ಉಪ್ಪು ಹಾಕ್ತಾಯಿದ್ದೀನಿ, ನಿಂಬೆ ರಸ ಹಾಕ್ತಾಯಿದ್ದೀನಿ. ಸೊ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಫಿಶ್, ಬಾಂಗ್ಡಾ ಫಿಶ್ ಏನಿದೆ ಇದಕ್ಕೆಲ್ಲ ಚೆನ್ನಾಗಿ ಸವರ್ಬಿಟ್ಟು ಅದನ್ನು ಚೆನ್ನಾಗಿ ಡಿಪ್ ಮಾಡಿ. ಅದರಲ್ಲಿ ಎಲ್ಲ ಚೆನ್ನಾಗಿ ಮಸಾಲ ಹಾಕಬೇಕು, ಸೂಪರಾಗಿರುತ್ತೆ ಅವಾಗ. ನಾವು ಆ ಥರ ಕಟ್ ಮಾಡೋದ್ರಿಂದ ಏನಾಗುತ್ತೆ, ಅದ್ರ ಫಿಶ್ ಒಳಗಡೆ ಎಲ್ಲ ಮಸಾಲ ಹತ್ತುತ್ತೆ. ಅದಕ್ಕೋಸ್ಕರ ನಾವು ಅದನ್ನು ಕಟ್ ಮಾಡೋದು ಫಿಶ್ ಮಧ್ಯದಲ್ಲಿ. ಸೊ ನಾನಿವಾಗ ಒಂದು ತವ ಇಟ್ಕೋತೀನಿ, ಅದಕ್ಕೆ 1-2-3 ಸ್ಪೂನ್ಸ್ ಆಯಿಲ್ ಹಾಕೋತೀನಿ. ಸೊ ಇದು ಸ್ವಲ್ಪ ಎಣ್ಣೆ ಕಾದಾದ್ಮೇಲೆ ನಾನು ಫಿಶ್ನ ಇದ್ರೊಳಗಡೆ ಹಾಕ್ತಿದ್ದೀನಿ. ಆನಂತರ ಒಂದೊಂದು ಕರಿಬೇವು ಇಡ್ತಾ ಇದ್ದೀನಿ ಅದಕ್ಕೆ. ಸೊ ನೋಡಿ, ಚೆನ್ನಾಗಿ ಫಿಶ್ ರೋಸ್ಟ್ ಆಗ್ತಾ ಇದೆ. ಕರಿಬೇವೇನೆಂದರೆ ಒಂದು ಸ್ವಲ್ಪ ಫ್ಲೇವರ್ ಥರ ಚೆನ್ನಾಗಿರುತ್ತೆ ಹಾಕಿದ್ರೆ. ಸೊ ನಮ್ಮ ಫಿಶ್ ಫ್ರೈ ರೆಡಿಯಾಗಿದೆ, ಡ್ರೈ ಫಿಶ್ ಫ್ರೈ. ಸೊ ಇದು ಹೇಗೆ ಬಂದಿದೆ ಅಂತ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ, ಆಯಿತಾ? ಫಿಶು ಸಾಫ್ಟಾಗಿ ಸ್ಮೂತಾಗಿ ಚೆನ್ನಾಗಿ ಬೆಂದಿದೆ. ಸೊ ಟೇಸ್ಟ್ ಕೂಡ ಸೂಪರ್ ಆಗಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇದೇ ಥರ ನಿಮಗೆ ಮುಂದೆ ಬೇರೆ ಬೇರೆ ವೀಡಿಯೋಸ್ ಎಲ್ಲ ಶೇರ್ ಮಾಡ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇವಾಗ ನಾನು ಇನ್ನೊಂದು ರವಾ ಡಿಪ್ ಫಿಶ್ ಫ್ರೈ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಅದೇ ಪ್ಯಾನ್ ಇಟ್ಬಿಟ್ಟು ಆಯಿಲ್ ಹಾಕಿ ಫಿಶ್ನೆಲ್ಲ ಅದು ರವಾದಲ್ಲಿ ಡಿಪ್ ಮಾಡ್ತಾ ಇದ್ದೀನಿ. ಇದು ರವೆ ಎಲ್ಲ ಡಿಪ್ ಮಾಡಿದಾದ್ಮೇಲೆ ನಾವು ಹಳೇದು ಫಿಶ್ ಫ್ರೈ ಹೇಗೆ ನಾವು ಫ್ರೈ ಮಾಡಿದ್ವಿ ಅದೇ ರೀತಿ ಜಸ್ಟ್ ರೋಸ್ಟ್ ಮಾಡಿ ಎರಡೂ ಕಡೆ ಚೆನ್ನಾಗಿ ಬೇಯಿಸಿ. ಸೊ ನಮ್ಮ ರವಾ ಫಿಶ್ ಫ್ರೈ ಕೂಡ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಪ್ಲೀಸ್ ಟು ವಾಚ್ ಮೈ ವಿಡಿಯೋಸ್. ಥ್ಯಾಂಕ್ ಯು ಆಲ್.